Hello dear students, welcome to Sing Style of Maths. So quadratic equations ಬಗ್ಗೆ part 1 video already ಆಗಿದೆ. ಅದರಲ್ಲಿ just solve ಮಾಡೋದು ಹೇಗೆ plus one example ಅಷ್ಟೇ ನಾವು solve ಮಾಡಿದ್ವಿ. ಯಾರಾದರೂ ಅದನ್ನು watch ಮಾಡಿಲ್ಲ ಅಂತ ಅಂದ್ರೆ I will give you the link in the description. Please ಅದನ್ನು first watch ಮಾಡಿ, then you come to this one. So it will be very easy for you to connect with me. Okay? So let's not waste the time. Second example ನೋಡೋಣ ಇವತ್ತು. x square minus 5x plus 6 ಇದ್ರೆ ಹೇಗೆ solve ಮಾಡ್ತೀರಾ? So what I told you, first step a into c, so 1 into 6 is equal to plus 6, correct? Plus 6 ಗೆ factors ಹುಡುಕಿದ್ರೆ ಏನು ಸಿಗುತ್ತೆ? 1 6 1 ಸಿಗುತ್ತೆ, 2 3 1 ಸಿಗುತ್ತೆ, ಇವೆರಡು ಬಿಟ್ಟರೆ ಬೇರೆ ಯಾವುದು ಸಿಗೋದಿಲ್ಲ, ಹೌದಾ? ಸೊ ಈಗ ಇವೆರಡರಲ್ಲಿ ಯಾವುದು ತಗೋಬೇಕು ಅನ್ನೋದು ಹೇಗೆ ಗೊತ್ತಾಗುತ್ತೆ? ನಾನು ಆ್ಯಡ್ ಅಥವಾ ಸಬ್ಟ್ರಾಕ್ಟ್ ಮಾಡಿದ್ರೆ ಏನು ಬರಬೇಕು? ನನಗೆ ಮಿಡಲ್ ನಂಬರ್ ಬರಬೇಕು, ಮಿಡಲ್ ನಂಬರ್ ವಿತ್ ಸೈನ್. ಓಕೆ, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಇಲ್ಲೇನು ಇಲ್ಲ ಅಂದರೆ 1 ಇದೆ, ರೈಟ್? ಮಿಡಲ್ ನಂಬರ್ ವಿತ್ ಸೈನ್, ರೈಟ್? ಸೊ 1 + 6 ಎಷ್ಟು ಬರುತ್ತೆ? 1 + 6 is equal to 7. 1 - 6 is equal to ಎಷ್ಟು ಬರುತ್ತೆ? -5 ಬರುತ್ತೆ. ಬಟ್ ನಾವು ಇದು ತಗೋಬಹುದಾ? ದ ಕ್ವೆಶನ್ ಈಸ್ 1 ಮತ್ತು -6 ಇವೆರಡನ್ನ ತಗೋಬಹುದಾ ಆ್ಯಸ್ ಎ ಫ್ಯಾಕ್ಟರ್? ತಗೊಳ್ಳಿಕ್ಕೆ ಆಗೋದಿಲ್ಲ. ಯಾಕೆ? 1 - 6 -5 ಬರ್ತಾ ಇದೆ ನಿಜ, ಬಟ್ ಇನ್ನೂ ಒಂದು ಕಂಡೀಷನ್ ಏನಾಗಬೇಕು? ಪ್ರಾಡಕ್ಟ್ ಮಾಡಿದ್ರೆ ನನಗೆ ಈ ನಂಬರ್ ಬರಬೇಕು. ಬರ್ತಿದೆಯಾ? 1 × 6 is 6, ಬಟ್ ಪ್ಲಸ್ ಇಂಟು ಮೈನಸ್ -6, ಸೊ ಪ್ರಾಡಕ್ಟ್ ಮಾಡಿದ್ರೆ -6 ಬರ್ತಾ ಇದೆ. ಹಾಗಾಗಿ ನಾವು ಇದನ್ನು ತಗೊಳ್ಳೋದಿಲ್ಲ, ಡಿಸ್ಕಾರ್ಡ್. ಓಕೆ, ನೆಕ್ಸ್ಟ್ ಕಮಿಂಗ್ ಟು ದಿಸ್ ಒನ್. 2 + 3 is 5. 3 2s are 6. ಸಿ +2 + 3 ತೊಗೊಂಡ್ರೆ ಏನಾಗುತ್ತೆ? +6 ಸಿಗುತ್ತೆ. ಬಟ್ 3 + 2 +2 + 3 is equal to 2, ದಟ್ ಈಸ್ ನಥಿಂಗ್ ಬಟ್ 2 + 3 is equal to 5. ಅದೇನು ಬರ್ತಾ ಇದೆ? +5 ಬರ್ತಾ ಇದೆ. ನನಗೆ ಬೇಕಿರೋದೇನು? -5. ಹಾಗಂತ ಇದನ್ನು ಡಿಸ್ಕಾರ್ಡ್ ಮಾಡೋಕ್ಕಾಗುತ್ತಾ? ನೋ. ವಾಟ್ ಯು ಹ್ಯಾವ್ ಟು ಡೂ? ಜಸ್ಟ್ ಚೇಂಜ್ ದ ಸೈನ್. -2 -3 ಮಾಡಿರಿ. ಈಗೇನು ಸಿಗುತ್ತೆ? -2 -3 ಎರಡೂ ಮೈನಸ್ ಇದ್ದಾಗ ನಾವೇನು ಮಾಡ್ತೀವಿ? ಆ್ಯಡ್ ಮಾಡ್ತೀವಿ. 3 + 2 5 ಇದೆ. ಎರಡೂ ಸೇಮ್ ಇರುವಂಥ ಸೈನ್ ಯಾವುದು? ಮೈನಸ್ಸು. ಸೊ ಅದನ್ನು ಬರೀತೀರಾ. ನೆಕ್ಸ್ಟ್ ಪ್ರಾಡಕ್ಟ್ ಮಾಡಿದ್ರೆ 3 2s are 6, 3 2s are 6, ಮೈನಸ್ ಇಂಟು ಮೈನಸ್ ಪ್ಲಸ್. ಸೊ +6 ಬರ್ತಾ ಇದೆ, -5 ಕೂಡ ಬರ್ತಾ ಇದೆ. ದೇರ್ಫೋರ್ ನಾವೇನು ಮಾಡ್ತೀವಿ? ಈ ಫ್ಯಾಕ್ಟರ್ಸ್ನ ಕನ್ಸಿಡರ್ ಮಾಡ್ತೀವಿ. ಕನ್ಸಿಡರ್ ಮಾಡಿದ್ಮೇಲೆ ನಾನೇನು ಹೇಳಿದ್ದೆ? ಸ್ಪ್ಲಿಟ್ಟಿಂಗ್ ಮಿಡಲ್ ಟರ್ಮ್ನ ನಾವು ಈ ಫಾರ್ಮಲ್ಲಿ ಬರೀಬೇಕು, ಹೌದಾ? ಸೊ -2x, ಇವು -2x -3x. ನೆಕ್ಸ್ಟ್ ಲಾಸ್ಟ್ ಟರ್ಮ್ ಹ್ಯಾಸ್ ಇಟ್ ಈಸ್. ಓಕೆ, ನೆಕ್ಸ್ಟ್ ನಾನು ಏನು ಹೇಳ್ಕೊಟ್ಟಿದ್ದೆ? ಎಕ್ಸ್ನ ನೀವೇನು ಮಾಡ್ತೀರಾ? ಕಾಮನ್ ತೆಗಿತೀರಾ. ಎಕ್ಸ್ ಈಸ್ ಕಾಮನ್, x - 2. ನೆಕ್ಸ್ಟು ಇಲ್ಲಿ ಏನು ಕಾಮನ್ ತೊಗೊತಿರಲ್ಲ, ಅದು ಹೇಗೆ ತೊಗೋಬೇಕು ಅಂತ ಅಂದರೆ ಇಲ್ಲಿ ಮತ್ತೆ ನಿಮಗೆ x - 2ನೇ ಸಿಗಬೇಕು. ಆ ರೀತಿ ಕಾಮನ್ ತೊಗೊಳ್ಳಿ. ಏನು ಬರಿಬೋದು? +3 ಬರೆದ್ರೆ ಏನಾಗುತ್ತೆ? 3 × x 3x, ಪ್ಲಸ್ ಇಂಟು ಪ್ಲಸ್ ಪ್ಲಸ್ ಆಗಿಬಿಡುತ್ತೆ. ಸೊ ಮೈನಸ್ ಬರೀರಿ. -3 ಬರೆದ್ರೆ ಏನಾಗುತ್ತೆ? -3 × x -3x, ಮೈನಸ್ ಇಂಟು ಮೈನಸ್ ಪ್ಲಸ್, 3 2s are 6. ಕರೆಕ್ಟ್ ಇದೆ. ಹಾಗಾದರೆ ನೆಕ್ಸ್ಟ್ ಸ್ಟೆಪ್ ಇನ್ನೇನು ಈಸಿ ಇದ್ದಾವೆ. x - 2 ಕಾಮನ್ ತೆಗಿತೀರಾ. x - 2 ಎರಡೂ ಕಡೆಯಿಂದ ಹೋದರೆ ಏನು ಉಳಿಯುತ್ತೆ? x - 3 is equal to 0. ಓಕೆ, ರೈಟ್? ಸೊ ನೆಕ್ಸ್ಟು ಏನು ಹೇಳ್ಕೊಟ್ಟಿದ್ದೀನಿ? ಎರಡೂ ಟರ್ಮ್ಸ್ 0 ಇದ್ದಾವೆ ಅಂದರೆ ಐದರ್ ದಿಸ್ ಈಸ್ ಈಕ್ವಲ್ ಟು 0 or x - 3 is equal to 0. -2 ಆ ಕಡೆ ಹೋದರೆ ಏನಾಗುತ್ತೆ? +2. ನೆಕ್ಸ್ಟು -3 ಆ ಕಡೆ ಹೋದರೆ +3. ಇವೆರಡೂ ಕೂಡ ಏನಾಗುತ್ತೆ ಆವಾಗ? ರೂಟ್ಸ್ ಆಫ್ ದಿಸ್ ಕ್ವಾಡ್ರಾಟಿಕ್ ಈಕ್ವೇಷನ್. ರೂಟ್ಸ್ ಅಂತ ಅಂದರೆ ಏನು ಹೇಳಿದ್ದೆ? ದ ವ್ಯಾಲ್ಯೂಸ್ ವಿಚ್ ವಿಲ್ ಸ್ಯಾಟಿಸ್ಫೈ ದಿಸ್ ಈಕ್ವೇಷನ್. ಈ ವ್ಯಾಲ್ಯೂ 2ನ ತೊಗೊಂಬಂದು ಇಲ್ಲಿ ಹಾಕಿದರೆ 0 is equal to 0 ಬರುತ್ತೆ. ಈ LHS ಪಾರ್ಟ್ ಫುಲ್ 0 ಆಗುತ್ತೆ. ಅದನ್ನು ನಾವೇನಂತೀವಿ? ರೂಟ್ಸ್ ಅಂತೀವಿ. ಎರಡೇ ರೂಟ್ಸ್ ಬರಬೇಕು ತಾನೆ, ರೈಟ್? ಐ ಎಕ್ಸ್ಪ್ಲೇನ್ಡ್ ಯು ಅರ್ಲಿಯರ್. ಕ್ವಾಡ್ರಾಟಿಕ್ ಈಕ್ವೇಷನ್ ಹೈಯೆಸ್ಟ್ ಆರ್ಡರ್ ಏನಿದೆ? 2 ಇದೆ. ಸೊ ದೇರ್ಫೋರ್ ರೂಟ್ಸ್ ಕೂಡ ಎಷ್ಟು ಬರಬೇಕು? 2ನೇ ಬರಬೇಕು. ಸೊ ನಾವು ಲೆಟ್ ಅಸ್ ಟೇಕ್ ಅ ಬಿಟ್ ಅಪ್ಡೇಟೆಡ್ ಎಕ್ಸಾಂಪಲ್. ಇನ್ನೂ ಸ್ವಲ್ಪ ಜಾಸ್ತಿ ಇರೋದು ತಗೊಳ್ಳಿ. x² + 7x + 10. ಇದಕ್ಕೆ ಹೇಗೆ ತೊಗೊತೀರಾ? 10 ಅಂತ ಅಂದರೆ 1 10s ಬರುತ್ತೆ, 2 5s ಬರುತ್ತೆ, ಇನ್ನೆಲ್ಲಾದರೂ ಬರುತ್ತಾ? 10 1s 5 2s ಎರಡೇ ಬರೋದು. ಈಗ ನೋಡಿ 1 + 10 ಏನಾಗುತ್ತೆ? 11. 1 - 10 ಆಗುತ್ತೆ 9. ಸೊ ಇದಂತೂ ತಗೊಳ್ಳಿಕ್ಕೆ ಆಗೋದಿಲ್ಲ. 5 + 2 ಏನಾಗುತ್ತೆ? 7. ಆ್ಯಂಡ್ 5 - 2 3. ಬಟ್ 5 + 2 7 ಬರ್ತಿದೆ ತಾನೆ. ಸೊ ಡೈರೆಕ್ಟ್ಲಿ ತೊಗೋಬೋದು. +5 + 2 ನೋಡಿ ಆನ್ಸರ್ ಏನು ಬರುತ್ತೆ? ಆ್ಯಡ್ ಮಾಡಿದ್ರೆ ನಾನೇನು ಬರುತ್ತೆ? 5 + 2 7 ಬರ್ತಾ ಇದೆ. ಮಿಡಲ್ ಟರ್ಮ್ +7 ಇದೆ. ಸೊ ನಾಟ್ ಆನ್ ಇಶ್ಯೂ. ಇಲ್ಲಿ ಇನ್ ಕೇಸ್ -7 ಇದ್ದಿದ್ರೆ ಏನು ಮಾಡ್ತೀರಾ? ಮೈನಸ್ ತೊಗೊತೀರಾ. ಓಕೆ, ಯಾಕೆ? ಎರಡು ಮೈನಸ್ ತೊಗೊಂಡಾಗ ಏನಾಗುತ್ತೆ? ಮಲ್ಟಿಪ್ಲೈ ಮಾಡಿದಾಗ ಏನಾಗುತ್ತೆ ನೋಡಿ? +5 × +2
5 2s 10 ಪ್ಲಸ್ ಇಂಟು ಪ್ಲಸ್ ಪ್ಲಸ್ 10 ಇಲ್ಲೂ ಕೂಡ ಪ್ಲಸ್ ಇದೆ, ರೈಟ್. ಸೊ ನಾಟ್ ಎನ್ ಇಶ್ಯೂ. ಸೊ ದೀಸ್ ಆರ್ ದಿ ರೂಟ್ಸ್. ಅಲ್ಲಿಗೆ ಸ್ಪ್ಲಿಟ್ ಹೆಂಗೆ ಮಾಡ್ತೀರಾ, 2x ಪ್ಲಸ್ 5x ಪ್ಲಸ್ 10 ಈಸ್ ಈಕ್ವಲ್ ಟು 0. ಆವಾಗ ಎಕ್ಸ್ ಇಂಟು ಎಕ್ಸ್ ಪ್ಲಸ್ 2 ಕಾಮನ್ ತೆಗಿತೀರಾ. 5 ಹೊರಗಡೆ ಬರೆದ್ರೆ ಎಕ್ಸ್ ಪ್ಲಸ್ 2 ಇಲ್ಲೂ ಬರುತ್ತೆ ನಮಗೆ. ಓಕೆ, ದೆನ್ ಕಾಮನ್ ತೆಗ್ದಿದ್ದನ್ನು ಬರೀರಿ, ಎಕ್ಸ್ ಪ್ಲಸ್ 2 ಇಂಟು ಎಕ್ಸ್ ಪ್ಲಸ್ 5 ವಿಚ್ ಈಸ್ ಈಕ್ವಲ್ ಟು 0. ಎಕ್ಸ್ ಪ್ಲಸ್ 2 ಈಸ್ ಈಕ್ವಲ್ ಟು 0 ಆರ್ ಎಕ್ಸ್ ಪ್ಲಸ್ 5 ಈಸ್ ಈಕ್ವಲ್ ಟು 0. ಎಕ್ಸ್ ಈಸ್ ಈಕ್ವಲ್ ಟು ಪ್ಲಸ್ 2 ಆ ಕಡೆ ಹೋದರೆ ಏನಾಗುತ್ತೆ, -2, ಇಲ್ಲಿ -5. ದೀಸ್ 2 ಆರ್ ದ ರೂಟ್ಸ್. ಕೆಲವೊಬ್ಬರಿಗೆ ಡೌಟ್ ಏನು ಬರುತ್ತೆ ಇಲ್ಲಿ ಅಂತಂದರೆ, ಮ್ಯಾಮ್ ನಾನು 5 ಈ ಕಡೆ ಬರೆದು 2 ಈ ಕಡೆ ಬರೆದ್ರೆ ಏನಾದರೂ ಪ್ರಾಬ್ಲಮ್ ಆಗುತ್ತಾ? ಏನೂ ಪ್ರಾಬ್ಲಮ್ ಆಗಲ್ಲ. ಲೆಟ್ ಮಿ ಶೋ ಯು ದ್ಯಾಟ್ ಎಕ್ಸಾಂಪಲ್ ಆಲ್ಸೋ. ಫಾರ್ ಎಕ್ಸಾಂಪಲ್ ಇದಕ್ಕೆ ನೀವು 5 ಈ ಕಡೆ ಬರ್ಕೊಳ್ಳಿ, 2x ಈ ಕಡೆ ಬರೀರಿ, ಪ್ಲಸ್ 10 ಈಸ್ ಈಕ್ವಲ್ ಟು 0. ಈಗೇನು ಕಾಮನ್ ತೆಗಿತೀರಾ, ಎಕ್ಸ್ ಪ್ಲಸ್ 5 ಬಂದುಬಿಡುತ್ತೆ. ಇಲ್ಲೇನು ಮಾಡಬೇಕು, ಎಕ್ಸ್ ಪ್ಲಸ್ 5 ಬರಬೇಕು ಅಂತ ಅಂದರೆ 2 ಈಸ್ ಈಕ್ವಲ್ ಟು 0. ಸೊ ಎಕ್ಸ್ ಪ್ಲಸ್ 5 ಈಸ್ ಕಾಮನ್. ವೆರಿ ಸಿಂಪಲ್. ಇಲ್ಲಿ ಎಕ್ಸ್ ಪ್ಲಸ್ 2 ಬಂದುಬಿಡುತ್ತೆ, ಇಲ್ಲಿ ಎಕ್ಸ್ ಪ್ಲಸ್ 5, ಯಾಕಂದರೆ ಇಂಟರ್ಚೇಂಜ್ ಮಾಡಿದ್ದೀರಾ ಅಷ್ಟೇ, ಇನ್ನೇನು ಇಲ್ಲ. ಬಾಕಿ ಆನ್ಸರ್ ಮಾತ್ರ ಕರೆಕ್ಟೇ ಬರುತ್ತೆ, ರೈಟ್. ಎಕ್ಸ್ ಈಸ್ ಈಕ್ವಲ್ ಟು -5, ಎಕ್ಸ್ ಈಸ್ ಈಕ್ವಲ್ ಟು -2. ಆಲ್ ರೈಟ್. ಓಕೆ, so this is how you have to solve the quadratic equation. Let us take one more example. 6x square minus 17x plus 12 is equal to 0. ಈ ಕ್ವಶನ್ ಇದೆಯಲ್ಲ, ದಿಸ್ ವಿಲ್ ಟೀಚ್ ಯು ಕ್ವಾಡ್ರಾಟಿಕ್ ಈಕ್ವೇಷನ್ ಇನ್ ಎ ಪ್ರಾಪರ್ ವೇ. ಫಸ್ಟ್ ಸ್ಟೆಪ್ ಏನು ಹೇಳಿದ್ದೆ ನಾನು, ಪ್ರೀವಿಯಸ್ ವಿಡಿಯೋ ಪ್ಲೀಸ್ ವಾಚ್ ಮಾಡಿ, ಅದಾದಮೇಲೆ ಇದನ್ನು ವಾಚ್ ಮಾಡಿ, ಇಲ್ಲಾಂದರೆ ಏನೂ ಅರ್ಥ ಆಗೋದಿಲ್ಲ, ರೈಟ್. ಫಸ್ಟ್ ಸ್ಟೆಪ್ ಏನು, ಎ ಇಂಟು ಸಿ, ಫಸ್ಟ್ ಟರ್ಮ್ ಇಂಟು ಲಾಸ್ಟ್ ಟರ್ಮ್. 12 ಇಂಟು 6 ಎಷ್ಟಾಗುತ್ತೆ, 72 ಆಗುತ್ತೆ, ಹೌದಾ, ರೈಟ್. ಸೊ ಇದಕ್ಕೆ ಫ್ಯಾಕ್ಟರ್ಸ್ ಕಂಡುಹಿಡಿರಿ. ಈಗ 1 ಇಂಟು 72 ಬರುತ್ತೆ, 2 1s ಟೇಬಲ್ಸಲ್ಲಿ ಹೋಗುತ್ತಾ, 2 3s 6 ಆ್ಯಂಡ್ 1 ಕ್ಯಾರಿ 36, ರೈಟ್. 3 1s ಟೇಬಲ್ಸಲ್ಲಿ ಹೋಗುತ್ತಾ, 3 2s 6, 1 ಕ್ಯಾರಿ ಈ ಕಡೆ 4, ರೈಟ್. 4 1s ಟೇಬಲ್ಸಲ್ಲಿ ಹೋಗುತ್ತಾ, 4 1s 4 ಆ್ಯಂಡ್ 32 ರಿಮೇನ್ಸ್, ಸೊ 18. ನೆಕ್ಸ್ಟ್ 5 1s ಟೇಬಲ್ಸಲ್ಲಿ ಹೋಗುತ್ತಾ, ನೋ ಇಟ್ ಈಸ್ ನಾಟ್ ಪಾಸಿಬಲ್. 6 ಟೇಬಲಲ್ಲಿ ಹೋಗುತ್ತಾ, 6 1s 6, ಎಸ್ ಪಾಸಿಬಲ್. 6 2s 12. ನೆಕ್ಸ್ಟ್ 7 1s ಅಲ್ಲಿ ಹೋಗುತ್ತಾ, 7 1s, ನೋ ಇಟ್ ಈಸ್ ನಾಟ್ ಪಾಸಿಬಲ್. 8 1s ಟೇಬಲ್ಸಲ್ಲಿ ಹೋಗುತ್ತಾ, 8 9s, ರೈಟ್. ನೆಕ್ಸ್ಟು 9 1s ಅಗೇನ್ 9 8s ಆಗಿಬಿಡುತ್ತೆ. ನೆಕ್ಸ್ಟು 12 1s ಟೇಬಲ್ಸ್, ಅಗೇನ್ 12 6, ಇನ್ನೇನು ರಿಮೈನಿಂಗ್ ಮತ್ತೆ ಇವೇ ಉಲ್ಟಾ ಬರ್ತಾ ಹೋಗುತ್ತೆ, ಹೌದಾ. ಸೊ ಇಷ್ಟು ಟೇಬಲ್ಸಲ್ಲಿ ಹೋಗುತ್ತೆ. ಇಷ್ಟು ಫ್ಯಾಕ್ಟರ್ಸಲ್ಲಿ ನಾನು ಯಾವುದು ಕನ್ಸಿಡರ್ ಮಾಡಬೇಕು, ರೈಟ್, ವಿಚ್ ವಿಲ್ ಗಿವ್ ಮಿ -17 ಆನ್ ಅಡಿಷನ್ ಆರ್ ಸಬ್ಟ್ರಾಕ್ಷನ್. 72 + 1 - 1 ಎರಡೂ ಮಾಡಿದ್ರೂ ಕೂಡ ನನಗಂತೂ 17 ಸಿಗೋದಿಲ್ಲ, ರೈಟ್. ಸೊ ದಿಸ್ ಈಸ್ ನಾಟ್ ಪಾಸಿಬಲ್. ನೆಕ್ಸ್ಟ್ 36 + 2 ಮಾಡಿದ್ರೆ 38, -2 ಮಾಡಿದ್ರೆ 34, ದಟ್ ಈಸ್ ಆಲ್ಸೋ ನಾಟ್ ಪಾಸಿಬಲ್. 24ಅಲ್ಲಿ 3 ಹೋದರೆ 21, + 3 ಮಾಡಿದ್ರೆ 27, ನಾಟ್ ಪಾಸಿಬಲ್. 18ಗೆ 4 ಆ್ಯಡ್ ಮಾಡಿರಿ, 22 ಆಗುತ್ತೆ. 4 ರಿಮೂವ್ ಮಾಡಿ 14 ಆಗುತ್ತೆ, ಪಾಸಿಬಲ್ ಇಲ್ಲ. 17 ಬರೋವರೆಗೂ ನೋಡಿ, ಓಕೆ. 6ಗೆ 12 ಆ್ಯಡ್ ಮಾಡಿ 18 ಆಗುತ್ತೆ. 12ಅಲ್ಲಿ 6 ರಿಮೂವ್ ಮಾಡಿ 6 ಆಗುತ್ತೆ. ಸೊ ದಿಸ್ ಈಸ್ ಆಲ್ಸೋ ನಾಟ್ ಪಾಸಿಬಲ್. ವೆನ್ ಕಮ್ಸ್ ಟು ದಿಸ್ ಒನ್, 9 + 8 ಎಷ್ಟಾಗುತ್ತೆ, 8 + 8 16 + 1, ಸೊ 17 ಆಗುತ್ತೆ. ಸೊ ದಿಸ್ ಈಸ್ ವಾಟ್ ವಿ ನೀಡ್, ರೈಟ್. ಆದರೆ ಸೈನ್ ಏನಾಗಬೇಕು ಈಗ ನೋಡಿ, ಕ್ಲೀನಾಗಿ ಅಬ್ಸರ್ವ್ ಮಾಡಿ. 8 × 9 ಈಸ್ ಈಕ್ವಲ್ ಟು +72 ಸಿಗ್ತಾ ಇದೆ, ಹೌದಾ. +72ನೇ ನನಗೆ ಬೇಕಿರೋದಿಲ್ಲ, ಬಟ್ ಇಲ್ಲೇನು ಬೇಕು, -17. ದೇರ್ ಫೋರ್ ನಾವೇನು ತಗೋಬೇಕು, -8 - 9 ತಗೋಬೇಕು. ಅವಾಗೂ ಕೂಡ +72 ಸಿಗುತ್ತೆ ತಾನೆ, ಎಸ್ ಆರ್ ನೋ, +72 ಸಿಗುತ್ತೆ. ಆ್ಯಂಡ್ -8 - 9ನ ನಾನು ಆ್ಯಡ್ ಮಾಡಿದ್ರೆ ಏನು ಸಿಗುತ್ತೆ, ಎರಡೂ ಮೈನಸ್ ಇದ್ದಾಗ ನಾವು ಆ್ಯಡ್ ಮಾಡ್ತೀವಿ, ರೈಟ್. ಆ್ಯಂಡ್ ಆ್ಯಡ್ ಮಾಡಿದ್ಮೇಲೆ ಆ ಸೈನ್ ಯಾವುದು ಸೇಮ್ ಇದೆಯೋ ಅದನ್ನು ಬರಿತೀವಿ. -17 ಸಿಕ್ತು, +72 ಕೂಡ ಸಿಕ್ತು, ರೈಟ್. ನೌ ಯು ಕ್ಯಾನ್ ಸ್ಪ್ಲಿಟ್ ದ ಮಿಡಲ್ ಟರ್ಮ್. ಹೌ, 6x² ಮೈನಸ್ ಇದನ್ನು ಯೂಸ್ ಮಾಡಿ, ಮೈನಸ್ ಏನು ಮಾಡ್ತೀರಾ, 8x - 9x + 12 ಈಸ್ ಈಕ್ವಲ್ ಟು 0. ಕ್ಲೀನಾಗಿ ಅಬ್ಸರ್ವ್ ಮಾಡಿ. ಇದು 2 1s ಟೇಬಲ್ಸಲ್ಲಿ ಹೋಗುತ್ತಾ, 2 3s 2 4s, ಇದು 3 3s 3 4s, ಹಂಗಂದರೆ ಕಾಮನ್ ಅಂತೂ ಇದೆ, ಹೌದಾ. ಸೊ ಈ ಕಾಮನ್ ಹೆಂಗೆ ತಗೋತೀರಾ, ಇನ್ ಕೇಸ್ ನಿಮಗೆ ನೆಕ್ಸ್ಟ್ ಡೌಟ್ ಏನು ಬರುತ್ತೆ, ಮ್ಯಾಮ್ 9 ಈ ಕಡೆ ಬರೆದಿದ್ರೆ ಏನಾಗೋದು, ಬೇರೆದು ಕಾಮನ್ ಬರೋದು ಅಷ್ಟೇ. ಪ್ರೀವಿಯಸ್ ಎಕ್ಸಾಂಪಲ್ ಥರ ನಾನು ಎರಡೂ ಮಾಡಿ ತೋರಿಸ್ತೀನಿ, ಓಕೆ. ಸಿ ಇಯರ್ ಇಲ್ಲಿ ಏನು ಕಾಮನ್ ತೆಗಿಬೋದು, 2 1s ಟೇಬಲ್ಸಲ್ಲಿ ಹೋಗ್ತಾ ಇದೆ, ಪ್ಲಸ್ ಎರಡೂ ಕಡೆ ಎಕ್ಸ್ ಇದೆ, ಕಾಮನ್ ತೆಗಿರಿ.
2 ಇಂಟು 3 ಮಾಡಿದ್ರೆ 6 ಬರುತ್ತೆ. ಎಕ್ಸ್ ಇಂಟು ಎಕ್ಸ್ ಮಾಡಿದ್ರೆ ಎಕ್ಸ್ ಸ್ಕ್ವೇರ್, ಮೈನಸ್ ಸೈನ್, ಇಲ್ಲಿ ಪ್ಲಸ್ ಇದೆ ಹೌದಾ, ಪ್ಲಸ್ ಇಂಟು ಮೈನಸ್ ಮೈನಸ್. ನೆಕ್ಸ್ಟ್ 2 4 ಮಾಡಿದ್ರೆ 8 ಬರುತ್ತೆ. ಎಕ್ಸ್ ಇಂಟು ಏನು ಬೇಡ, ಇಲ್ಲಿ 1 ಇದ್ದರೆ ಎಕ್ಸೇ ಬರುತ್ತೆ. ನೆಕ್ಸ್ಟ್ ಮೈನಸ್, ಇಲ್ಲೂ ಕೂಡ ಯಾವ ರೀತಿ ಬರಿಬೇಕು ಅಂತ ಅಂದರೆ 3x ಮೈನಸ್ 4 ಬರಬೇಕು ನನಗೆ, ಹೌದಾ. ಸೊ ಇದಕ್ಕೆ ಏನು ಮಲ್ಟಿಪ್ಲೈ ಮಾಡಿದ್ರೆ ಆಗುತ್ತೆ, 3 ಮಲ್ಟಿಪ್ಲೈ ಮಾಡಿದ್ರೆ ಆಗುತ್ತಾ, 3 3 is 9 x, ರೈಟ್. ಆ್ಯಂಡ್ ಮೈನಸ್ ಸೈನ್ ಈಸ್ ಕರೆಕ್ಟ್. ನೆಕ್ಸ್ಟ್ ಮೈನಸ್ ಇಂಟು ಮೈನಸ್ ಪ್ಲಸ್ 3 4 12 ಈಸ್ ಈಕ್ವಲ್ ಟು 0. ಎರಡರಲ್ಲೂ ಇದೇನು ಟರ್ಮ್ ಕಾಮನ್ ಇದೆಯಲ್ಲ ಅದನ್ನು ಹೊರಗೆ ತೆಗೀರಿ. ರಿಮೈನಿಂಗ್ ಏನು ಉಳಿದಿದ್ದಾವಲ್ಲ ಆ ಟರ್ಮ್ಸ್ನ ಬರ್ಕೊಳ್ಳಿ ವಿತ್ ಸೈನ್, ದಟ್ ಈಸ್ 2x ಮೈನಸ್ 3 ಈಸ್ ಈಕ್ವಲ್ ಟು 0. ಎರಡೂ ಕೂಡ ಈಕ್ವೇಟ್ ಟು 0. ವಾಟ್ ಡು ಯು ಗೆಟ್, 3x ಮೈನಸ್ 4 ಈಸ್ ಈಕ್ವಲ್ ಟು 0 ಆರ್ 2x ಮೈನಸ್ 3 ಈಸ್ ಈಕ್ವಲ್ ಟು 0. 3x ಈಸ್ ಈಕ್ವಲ್ ಟು ಮೈನಸ್ 4 ಆ ಕಡೆ ಹೋದರೆ ಪ್ಲಸ್ 4. ಈ ಆಪ್ರೇಷನ್ಸ್ ನಿಮಗೆ ಗೊತ್ತಿರಬೇಕು. ಈಸ್ ಈಕ್ವಲ್ ಟುಗೆ ಈ ಕಡೆ ಒಂದು ಕಡೆ ಸೈಡ್ ಇರೋದು ಇನ್ನೊಂದು ಕಡೆ ಸೈಡ್ ತೊಗೊಂಡೋದ್ರೆ ಅದನ್ನೇನಂತೀರ, ಟ್ರಾನ್ಸ್ಪೋಸಿಂಗ್ ಅಂತೀರ. ಸೊ ಈ ಕಡೆ ಪ್ಲಸ್ ಇದ್ದರೆ ಈ ಕಡೆ ಕರ್ಕೊಂಡು ಹೋದಾಗ ಮೈನಸ್ ಆಗುತ್ತೆ, ಅಥವಾ ಮೈನಸ್ ಇದ್ದರೆ ಪ್ಲಸ್ ಆಗುತ್ತೆ. ಓಕೆ, ಇಲ್ಲಿ ಯಾವುದೋ ಒಂದು ನಂಬರ್ ಇದೆ ಮೈನಸ್ ಇದೆ, ಈ ಕಡೆ ಬಂದರೆ ಪ್ಲಸ್ ಆಗುತ್ತೆ, ಇಲ್ಲಿ ಪ್ಲಸ್ ಇತ್ತು ಈ ಕಡೆ ಬಂದರೆ ಮೈನಸ್ ಆಗುತ್ತೆ, ರೈಟ್. ಸಿಮಿಲರ್ಲಿ ಮಲ್ಟಿಪ್ಲಿಕೇಶನಲ್ಲಿದ್ದರೆ ಏನಾಗುತ್ತೆ, ಡಿವಿಷನ್ ಆಗುತ್ತೆ, ಡಿವಿಷನ್ ಇದ್ದರೆ ಮಲ್ಟಿಪ್ಲಿಕೇಶನ್ ಆಗುತ್ತೆ. ಇವು 4 ಥಿಂಗ್ಸ್ ನೆನಪಿರಲಿ. ಸಿ ಇಯರ್ 4 ಆಯಿತಾ, ಇಲ್ಲಿ 3 ಇಂಟು ಎಕ್ಸ್ ತಾನೇ, ಅದು ಇಂಟು ಮೀನ್ಸ್ ಅಗೇನ್ ಮಲ್ಟಿಪ್ಲಿಕೇಶನ್. ಮಲ್ಟಿಪ್ಲಿಕೇಶನ್ನ ನಾವು ಬೇರೆ ಕಡೆ ಕಳಿಸಿದ್ರೆ ಏನಾಗುತ್ತೆ, ಡಿವಿಷನ್ ಆಗುತ್ತೆ, ರೈಟ್. ಸಿಮಿಲರ್ಲಿ 2x ನೆಗೆಟಿವ್ ನಂಬರ್ ಪ್ಲಸ್ 3 ಆಗುತ್ತೆ, ಇಲ್ಲಿ ಮಲ್ಟಿಪ್ಲಿಕೇಶನ್ ಇದೆ, ಸೊ ಎಕ್ಸ್ ಈಸ್ ಈಕ್ವಲ್ ಟು 3/2. ದೀಸ್ 2 ಆರ್ ದ ರೂಟ್ಸ್ ಆಫ್ ದಿ ಕ್ವಾಡ್ರಾಟಿಕ್ ಈಕ್ವೇಷನ್. ಓಕೆ, ಸಿಮಿಲರ್ಲಿ ಇದನ್ನು ನಾನು 9x ಈ ಕಡೆ ತೊಗೊಂಡಿದ್ರೆ ಏನಾಗೋದು, ಸ್ವಲ್ಪ ಅಬ್ಸರ್ವ್ ಮಾಡಿ. 9x ಮ್ಯಾಮ್ ಈ ಕಡೆ ಬರೆದುಬಿಟ್ಟಿದ್ರೆ ಏನಾಗೋದು, ಜಸ್ಟ್ ಅಬ್ಸರ್ವ್ ಇಟ್. ನಾವು ವಾಟ್ ಡು ಯು ಗೆಟ್, 3 1s ಟೇಬಲ್ಸಲ್ಲಿ ಕಾಮನ್ ಬರುತ್ತೆ. ಈಗ ಇವೆರಡು 3 2s 3 3s, ಇಲ್ಲಿ 4 2s 4 3s. ಸೊ ನೆಕ್ಸ್ಟ್ ಪ್ರೊಸೀಜರ್ ಏನು ಮಾಡ್ತೀರಾ, 3 1s ಅಲ್ಲ, ಸೊ 3x into x, sorry 2x, 3 2s are 6, x into x, x square, minus 3. ಓಕೆ, ಮೈನಸ್ 4 1s ಟೇಬಲ್ಸಲ್ಲಿ ಹೋಗುತ್ತೆ. 2x 4 2s are 8 into x, ಮೈನಸ್ ಇಂಟು ಮೈನಸ್ ಪ್ಲಸ್ 4 3s are 12 is equal to 0. ನೆಕ್ಸ್ಟ್ ಮತ್ತೆ ಏನು ಬರುತ್ತೆ, 3x minus 4 ಕಾಮನ್, 2x minus 3 is equal to 0. ಸೇಮ್ ಪ್ರೊಸೀಜರ್ ಫಾಲೋ ಆಗಿಬಿಡುತ್ತೆ. ಇಲ್ಲಿಂದ ನೋಡಿ, ಆವಾಗಲೇ ಇದನ್ನ ಈ ಕಡೆ ಬರೆದಿದ್ದಕ್ಕೆ ಇದು ಬಂದೈತೆ ಇಲ್ಲಿ. ನೆಕ್ಸ್ಟ್ ನಾವು ಈ ಕಡೆ 9 ಬರೆದಿದ್ದಕ್ಕೆ ಇದು ಫಸ್ಟ್ ಬಂದಿದೆ, ಅಷ್ಟೇ ಡಿಫ್ರೆನ್ಸು, ಇನ್ನೇನು ಇಲ್ಲ. ಸೊ ನೀವು ಯಾವ ಸೈಡ್ ಬೇಕಿದ್ರೂ ಬರಿಬೋದು. ಬರೆದ ಮೇಲೆ ಕಾಮನ್ ತೊಗೊಳೋದಿದೆಯಲ್ಲ ಆ ಸ್ಟೆಪ್ ತುಂಬ ಇಂಪಾರ್ಟೆಂಟು. ಅದು ನಿಮಗೆ ಗೊತ್ತಾಗೋದು ಹೇಗೆ, ಜಸ್ಟ್ ಅಬ್ಸರ್ವ್ ಮಾಡಿ ಟೇಬಲ್ಸ್ ಎಲ್ಲಿ ಕಾಮನ್ ಬರ್ತಾ ಇದೆ. ಇದು 3 1s ಅಲ್ಲಿ ಬರ್ತಿದೆ, ಇದು 3 1s, ಇದು 2 1s, ಇದು 2 1s. ಆ ರೀತಿ ಅಬ್ಸರ್ವ್ ಮಾಡಬೇಕು. ಅದು ಹೇಗೆ ಬರುತ್ತೆ ಅಂದರೆ, ಎಷ್ಟು ಜಾಸ್ತಿ ಪ್ರಾಕ್ಟೀಸ್ ಮಾಡ್ತಿರೋ ಅಷ್ಟು ಜಾಸ್ತಿ ನಿಮಗೆ ಕ್ಲೀನಾಗಿ ಗೊತ್ತಾಗುತ್ತೆ ಯಾವ ಎಕ್ಸಾಂಪಲಿಗೆ ಯಾವುದನ್ನು ಮಾಡಬೇಕು ಅಂತೇಳಿ. ಓಕೆ, ರೈಟ್. ಸೊ ದಿಸ್ ಇಸ್ ಹೌ ಯು ಹ್ಯಾವ್ ಟು ಡೀಲ್ ವಿತ್ ದ ಕ್ವೆಶನ್ಸ್. ಇಫ್ ಪಾಸಿಬಲ್ ಟ್ರೈ ಟು ಸಾಲ್ವ್ ದಿಸ್ ಕ್ವೆಶನ್ ಆ್ಯಂಡ್ ಟೆಲ್ ಮಿ ದ ಆನ್ಸರ್ ಇನ್ ದ ಕಾಮೆಂಟ್ ಸೆಕ್ಷನ್. ಓಕೆ, ಎಕ್ಸ್ ಸ್ಕ್ವೇರ್ ಮೈನಸ್ 12x ಪ್ಲಸ್ 35 ಈಸ್ ಈಕ್ವಲ್ ಟು 0. ಸೇಮ್ ಮೆಥಡ್ ಮಾಡಿ. ಓಕೆ, ಈ ಥರ ಫ್ಯಾಕ್ಟರ್ಸ್ ಬರ್ಕೊಳ್ಳಿ. ಯಾವುದನ್ನು ಆ್ಯಡ್ ಮತ್ತು ಸಬ್ಟ್ರಾಕ್ಟ್ ಮಾಡಿದ್ರೆ ಈ ಟರ್ಮ್ ಬರುತ್ತೆ, ಮಿಡಲ್ ಟರ್ಮ್ ಬರುತ್ತೆ, ಪ್ಲಸ್ ಪ್ರಾಡಕ್ಟ್ ಮಾಡಿದ್ರೆ ಈ ಟರ್ಮ್ ಬರುತ್ತೆ ಅಂತ ಕ್ಲೀನಾಗಿ ಅಬ್ಸರ್ವ್ ಮಾಡಿಬಿಟ್ಟು ಸಾಲ್ವ್ ಮಾಡಿ. ಲೆಟ್ ಮಿ ನೋ ಯುವರ್ ಆನ್ಸರ್ಸ್ ಇನ್ ದ ಕಾಮೆಂಟ್ ಸೆಕ್ಷನ್. ಆಲ್ ರೈಟ್, ಆ್ಯಂಡ್ ಇಫ್ ಯು ನೀಡ್ ಎನಿ ಅದರ್ ಹೆಲ್ಪ್ ಪ್ಲೀಸ್ ಲೆಟ್ ಮಿ ನೋ ಇನ್ ದ ಕಾಮೆಂಟ್ ಸೆಕ್ಷನ್. ನನ್ನ ಫ್ರೀ ಟೈಮಲ್ಲಿ ನಾನು ಮ್ಯಾಕ್ಸಿಮಮ್ ಟ್ರೈ ಮಾಡ್ತೀನಿ ಹೆಲ್ಪ್ ಮಾಡಲಿಕ್ಕೆ. ಓಕೆ, ಆ್ಯಂಡ್ ಸೊ ದ್ಯಾಟ್ಸ್ ಆಲ್ ಫಾರ್ ಟುಡೇ. ಥ್ಯಾಂಕ್ ಯು ಸೋ ಮಚ್. ಗಾಡ್ ಬ್ಲೆಸ್ ಯು.